ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಭಿಲಾಷ್. ಎಲ್ರು ಚೆನ್ನಾಗಿ ಓದ್ತಾ ಇದೀರಿ ಅಂತ ಅನ್ಕೊಂಡಿದೀನಿ. ಯಾಕಪ್ಪ ಅಂತ ಅಂದ್ರೆ ಇನ್ನೇನು ಇವತ್ತಿಗೆ ಕೇವಲ 36 ದಿನಗಳು ಮಾತ್ರ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ದಿನಗಳು ಅಷ್ಟೇ ಉಳಿದಿರೋದು. ಸೊ ಹಾಗಾಗಿ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಆ, ನಾನು ಆ, ಕಳೆದ ವಿಡಿಯೋದಲ್ಲಿ 7 ಜಿಲ್ಲೆಗಳ ಬಗ್ಗೆ ಏನು ಕಳೆದ ಸಾರಿ ಏನು ನಮ್ಮ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡೆದಿತ್ತು ಅದ್ರ ಸಂಬಂಧಪಟ್ಟಂಗೆ ಕಟ್ ಆಫ್ ಸ್ಕೋರ್ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡಿದ್ದೆ. ಸೊ ಇವಾಗ ಮತ್ತೆ ಕೆಲವು ಜಿಲ್ಲೆಗಳ ಬಗ್ಗೆ ಜಿಲ್ಲೆಗಳಲ್ಲಿ ಏನು ಕಟ್ ಆಫ್ ಸ್ಕೋರ್ ನಿಂತಿತ್ತು ಅದ್ರ ಬಗ್ಗೆ ತಮಗೆ ಮಾಹಿತಿ ನೀಡ್ತೀನಿ. ಮೊದಲನೇದಾಗಿ ಬಂದ್ಬಿಟ್ಟು ಕೊಪ್ಪಳ ಜಿಲ್ಲೆ. ಕೊಪ್ಪಳ ಡಿಸ್ಟಿಕ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಟೋಟಲ್ 28 ಹುದ್ದೆಗಳಿತ್ತು. ಪುರುಷ ಅಭ್ಯರ್ಥಿಗಳಿಗೆ 21, ಮಹಿಳಾ ಅಭ್ಯರ್ಥಿಗಳಿಗೆ 7 ಪೋಸ್ಟ್ ಗಳಿದ್ದು ಟೋಟಲ್ 28 ಹುದ್ದೆಗಳು ಮಾತ್ರ ಇತ್ತು. ಸೊ ಅದರಲ್ಲಿ ಈಗ ಡಿವೈಡ್ ಮಾಡಿದ್ರೆ GM ಬಂದ್ಬಿಟ್ಟು 73 ಸ್ಕೋರ್ಗೆ ನಿಂತಿತ್ತು. ಕೆಟಗರಿ 1 ಹುದ್ದೆಗಳು ಯಾವುದೇ ರೀತಿ ಪೋಸ್ಟ್ ಇರಲಿಲ್ಲ. 2A 71.25, 2B 65.75, 3A 69.75, 3B 70.25, SC 67 ಮತ್ತೆ STಗೂ ಕೂಡ ಇಲ್ಲಿ ಯಾವುದೇ ಹುದ್ದೆಗಳು ಇರಲಿಲ್ಲ. ಇನ್ನ ಮಹಿಳಾ ಅಭ್ಯರ್ಥಿಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಯಾವಾಗ್ಲೂ ಅಷ್ಟೇನೆ ಪುರುಷ ಅಭ್ಯರ್ಥಿಗಳಿಗೆ ಸ್ವಲ್ಪ ಸ್ಕೋರ್ ಜಾಸ್ತಿ ಇರುತ್ತೆ. ತಮ್ಮೆಲ್ಲರಿಗೂ ಆಲ್ರೆಡಿ ಈ ಬಗ್ಗೆ ಮಾಹಿತಿ ಇದೆ. ಇನ್ನ GM ಬಂದ್ಬಿಟ್ಟು 70.5, ಕೆಟಗರಿ 1 ಇಲ್ಲಿ ಯಾವುದೇ ರೀತಿ ಪೋಸ್ಟ್ ಇರಲಿಲ್ಲ. 2A 64, 2B 54.75, 3A ಹುದ್ದೆಗಳಿಲ್ಲ, 3Bಗೂ ಕೂಡ ಯಾವುದೇ ಹುದ್ದೆಗಳು ಇರಲಿಲ್ಲ. SC 55, ಇನ್ನು STಗೂ ಕೂಡ ಯಾವುದೇ ರೀತಿ ಹುದ್ದೆಗಳು ಇರಲಿಲ್ಲ. ಈಗ ತಾವು ಏನ್ ನೋಡಿದ್ರಿ ಇದು ಕೊಪ್ಪಳ ಜಿಲ್ಲೆದು. ಇನ್ನ ಕಲಬುರ್ಗಿ ಜಿಲ್ಲೆದು ಹೇಳ್ಬೇಕು ಅಂತಂದ್ರೆ ಪುರುಷ ಅಭ್ಯರ್ಥಿಗಳಿಗೆ 70, GMಗೆ 72.5, 2A 61.75, 3A 71, 3B 71.25, SC 67.25. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಬಟ್ ಇದೇನ್ ಗೊತ್ತಾ, ಇದು ಸ್ವಲ್ಪ ಇಂದ ಕ್ರಿಯೇಟ್ ಮಾಡೋದ್ರಿಂದ ಸ್ವಲ್ಪ ಒತ್ತು ದೀರ್ಘಗಳು ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ಯಾರು ಇನ್ನೊಂದ್ಕೊಳಕ್ ಹೋಗ್ಬೇಡಿ. ಇಲ್ಲಿ ಅಷ್ಟೇ ಮಹಿಳಾ ಅಭ್ಯರ್ಥಿಗಳಾಗ್ಬೇಕಿದು. GM ಬಂದ್ಬಿಟ್ಟು 55.75, 2A 53.75, 2B 48.75, 3B 53.75, SC 39.85, ST 43. ನೋಡಿ ಇಲ್ಲಿ ಕೆಲವೊಂದು 3B ಇದೆ, 3A ಗಿಲ್ಲ ಇಲ್ಲಿ ಪೋಸ್ಟಿಂಗ್ ಇಲ್ಲ ಲೇಡೀಸ್ಗೆ. ಓಕೆನಾ? ಇದೇನಿ ಕೊಪ್ಪಳ ನೋಡಿದ್ರಲ್ಲ, ಕೊಪ್ಪಳದ ಲಾಸ್ಟ್ ಏನು ನೋಟಿಫಿಕೇಶನ್ ಆಗಿತ್ತು ಅದ್ರ ಕಟ್ ಆಫ್ ಮಾರ್ಕ್ಸ್. ಇನ್ನ ಬೀದರ್ ಜಿಲ್ಲೆದು ಬಂದ್ಬಿಟ್ಟು ಪುರುಷ ಅಭ್ಯರ್ಥಿಗಳು, ನಾನು ಅವಾಗ್ಲೇ ಹೇಳದ್ನಲ್ಲ ಸ್ವಲ್ಪ ಇಂದ ಜನರೇಟ್ ಮಾಡಿರೋದ್ರಿಂದ ಸ್ವಲ್ಪ ಒತ್ತು ದೀರ್ಘ ಮಿಸ್ಟೇಕ್ ಇದೆ. ಓಕೆನಾ? ಪುರುಷ ಅಭ್ಯರ್ಥಿಗಳಿಗೆ GM ಬಂದ್ಬಿಟ್ಟು 73.25, 2A 72.5, 2B 67, 3A 69.25, 3B 71.25, SC 69.75, ST 71.25. ಇದು ಏನ್ ನೋಡಿದ್ರಿ, ಇದು ಪುರುಷ ಅಭ್ಯರ್ಥಿಗಳದ್ದು ಫುಲ್ಲು. ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳದ್ದು ಬಂದ್ಬಿಟ್ಟು GM 66 ನಿಂತಿದೆ, 2A 65.75, 3A 64, 3B 64.75, SC 63.25, ST 64. ಇಲ್ಲಿ ಬಂದ್ಬಿಟ್ಟು ಕೆಲವು ಹುದ್ದೆಗಳೇನಿದೆ ಕೆಟಗರಿ 1 ಇಲ್ಲ. ಸೊ ಕೆಲವೊಂದು ಕ್ಯಾಟಗರಿಗೆ ಇಲ್ಲಿ ಪೋಸ್ಟಿಂಗ್ ಇರ್ಲಿಲ್ಲ. ಓಕೆನಾ? ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಏನು ನೆಕ್ಸ್ಟ್ ಡಿಸ್ಟಿಕ್ ಇಂದ ಸ್ವಲ್ಪ ನಮ್ಮ ಸ್ನೇಹಿತರ ಮುಖಾಂತರ ಕಲೆಕ್ಟ್ ಮಾಡ್ಕೋತಾ ಇದೀನಿ. ಈಗ ಇರುವುದನ್ನು ನನ್ನ ಹತ್ರ ಏನಿತ್ತು ಮಾಹಿತಿ ಅದನ್ನ ತಮ್ಗೆ ಹೇಳಿದೀನಿ. ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಮಾಹಿತಿ, ಟೋಟಲ್ ಅತಿ ಶೀಘ್ರದಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ 1687 KSRP ಕಾನ್ಸ್ಟೇಬಲ್ಗಳು ಕಾಲ್ಫರ್ ಆಗ್ತಾ ಇದೆ. ಕೆಲವರು ಕೇಳ್ತಾ ಇದ್ರಿ, ಸರ್ DSCRಗೆ ಹೆಣ್ಮಕ್ಳು ಇರ್ಲಿಲ್ಲ, ಇದಕ್ಕೆ ನಮಗೆ ಪೋಸ್ಟಿಂಗ್ ಇದೆಯಾ ಅಂತ. ಖಂಡಿತವಾಗಿಯೂ ಹೆಣ್ಮಕ್ಳು ಕೂಡ ಅಂದ್ರೆ ಲೇಡೀಸ್ ಕೂಡ ಈ ಹುದ್ದೆಗೆ KSRPಗೆ ಕಾಲ್ಫರ್ ಆಗುತ್ತೆ. ಅದಕ್ಕೆ ತಾವು ಅಪ್ಲಿಕೇಶನ್ ಹಾಕ್ಬೋದು. ಸೊ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ, ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ನೀವು ಏನು ಈಗ ಒಂದ್ ತಿಂಗಳು 2 ತಿಂಗಳು ಸ್ವಲ್ಪ ನೀವು ಕಷ್ಟಪಟ್ರೆ ನಿಮ್ಮ 3 ತಲೆಮಾರು ಸ್ವಲ್ಪ ಆರಾಮಾಗಿ ಲೈಫ್ ನ ಲೀಡ್ ಅಂದ್ರೆ ಒಂದು ಹಂತಕ್ಕೆ ಲೀಡ್ ಮಾಡಬಹುದು ಗೌರ್ಮೆಂಟ್ ಜಾಬ್ ಇಂದ. ಸೆಕೆಂಡ್ ಇನ್ನೂ ಸೆಕ್ಯೂರ್ ಅಂತ ಇರುತ್ತೆ. ಸೊ ಆಗ ಆ ಉದ್ದೇಶದಿಂದ ತಮ್ಗೆ ಎಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ. ಚೆನ್ನಾಗಿ ಓದ್ಕೊಳ್ಳಿ, ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡಬೇಡಿ.
ಸೊ ನಾನು ಮುಂದಿನ ಏನಿದೆ ವಿಡಿಯೋದಲ್ಲಿ ಮುಂದಿನ ಜಿಲ್ಲೆಗಳದ್ದು ಕಟ್ ಆಫ್ ಸ್ಕೋರ್ನ ನಾನು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ. ಓಕೆನಾ? ಒಳ್ಳೇದಾಗ್ಲಿ ಎಲ್ರಿಗೂ. ಗುಡ್ ನೈಟ್.